ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರ್ತಕ್ಕಂಥ ಬಸ್ ದುರಂತ ಪ್ರಕರಣದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಮತ್ತು ಏನು ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ರಫೀಕ್ ಮತ್ತು ಸಾದಿಕ್ ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಎಷ್ಟು ಗಂಟೆಗೆ ಆಯ್ತು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಇದು ಘಟನೆ? ಎಷ್ಟು ಗಂಟೆಗೆ ಆಗಿತ್ತು ನನಗೆ ಗೊತ್ತಿಲ್ಲ ರೀ. ಅದು ಮುಂಜಾನೆ ಕೇಳಿದ್ರಿ ನಾನು. ನಮಗೆ ಭಾಳ ಇದು ಮಾಡ್ತಾಳೆ ಅಂತ ನನಗೆ ಏನು ಹೇಳಂಗಿಲ್ಲ ರೀ. ಮುಂಜಾನೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಬಂದಾರ ನನಗೆ. ಕೆಮ್ಸಿಗೆ ಹೋಗೋಣ ಬಾ, ಆಕ್ಸಿಡೆಂಟ್ ಆಗೈತೆ ಅಂತ. 11 ಗಂಟೆಗೆ ಬಂದು ಕುಂತೀವಿ ನಾವು. ಇಲ್ಲಿ ಬರಾಕತ್ತಾರ ಅಂತ 11 ಗಂಟೆಗೆ ನಾವು ಬಂದು ಕುಂತೀವಿ ರೀ. ಈಗ ಎಷ್ಟು 1:30 ಗಂಟೆಗೆ ಬಂದಾರ ನೋಡ್ರಿ, 1:15ಗೆ. ಯಾರು ಮಾಹಿತಿ ಕೊಟ್ಟರು ನಿಮಗೆ? ನಮ್ಮ ತಂಗಿ, ನಮ್ಮ ಅಣ್ಣನ ಹೆಂಡತಿ ಶಿಗ್ಗೆಮಾರ್ದಾಗ ಅಲ್ಲೇ ಇರ್ತಾರೆ. ಅವ್ರಿಗೆ ಗೊತ್ತಾಗೈತೆ ಅಂತ ರಾತ್ರಿಗೆ. ಯಾವಾಗ ಗೊತ್ತಾಗೈತಿ ನಮಗೆ ಗೊತ್ತಿಲ್ಲ ರೀ. ಮುಂಜಾನೆ ಹೇಳ್ಯಾರ ಅವ್ರು ನಮಗೆ, ನಮ್ಮ ತಂಗಿ. ಇಬ್ರು ಒಟ್ಟಿಗೆ ಒಂದೇ ಬಸ್ನಾಗ ಕೆಲಸ ಮಾಡ್ತಿದ್ರು? ಒಟ್ಟಿಗೆ ಬಸ್ದಾಗ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದಾನೆ. 12 ದಿವಸ ಆಯ್ತು ಕರ್ಕೊಂಡು ಹೋಗಿ. ರಫೀಕ್ ನಮ್ಮ ಅಣ್ಣ, ಸಾದಿಕ್ ನನ್ನ ಮಗ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಬ್ರು? ಈಗ ನಾವು ಹೋಗಿಲ್ರಿ. ಈಗ 12 ದಿವಸ ಆತ್ರಿ ನನ್ನ ಮಗ ಹೋಗಿ. ಅಣ್ಣ ಭಾಳ ದಿವಸ ಆತ್ರಿ ಡ್ರೈವಿಂಗ್ ಮಾಡ್ಸಕ್ಕೆ. ಬಸ್ ದುರಂತ ಆಗೈತಿ, ಬೆಂಕಿ ಹತ್ತೈತಿ, ಸಾಕಷ್ಟು ಜನ ಅದರೊಳಗೆ ಡೆತ್ ಆಗಿದ್ದಾರೆ, ಸತ್ತೋಗಿದ್ದಾರೆ. ಇವರು ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಏನಿಲ್ರಿ, ನಮಗೆ हम हिंदी भी बात करते हैं. हमना कौन भी नहीं है हमारा सहारा. हमारा भाई हमारा, हमारी अम्मी बहुत, हमारा भाई बेटा थोड़ा आराम है, भाई हमारा बहुत सीरियस है. हमारा हमना माँ बाप ने उन्नीस बोला था हमना को मर्दांग राशि क्या देने देता सब करता. ಇದಿಷ್ಟು ಗಾಯಾಳು ಸಾದಿಕ್ ಅವರ ತಾಯಿಯವರ ಮಾತು. ಒಂದು ಕಡೆ ಈ ದುರಂತ ನಡೆದಂಥ ಹಿನ್ನೆಲೆಯಲ್ಲಿ ನಮ್ಮ ಸಹೋದರ ರಫೀಕ್ ಹಾಗೂ ಮಗ ಸಾದಿಕ್ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರ್ತಕ್ಕಂಥ ಬಸ್ ದುರಂತ ಪ್ರಕರಣದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಮತ್ತು ಏನು ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ರಫೀಕ್ ಮತ್ತು ಸಾದಿಕ್ ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಎಷ್ಟು ಗಂಟೆಗೆ ಆಯ್ತು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಇದು ಘಟನೆ? ಎಷ್ಟು ಗಂಟೆಗೆ ಆಗಿತ್ತು ನನಗೆ ಗೊತ್ತಿಲ್ಲ ರೀ. ಅದು ಮುಂಜಾನೆ ಕೇಳಿದ್ರಿ ನಾನು. ನಮಗೆ ಭಾಳ ಇದು ಮಾಡ್ತಾಳೆ ಅಂತ ನನಗೆ ಏನು ಹೇಳಂಗಿಲ್ಲ ರೀ. ಮುಂಜಾನೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಬಂದಾರ ನನಗೆ. ಕೆಮ್ಸಿಗೆ ಹೋಗೋಣ ಬಾ, ಆಕ್ಸಿಡೆಂಟ್ ಆಗೈತೆ ಅಂತ 11 ಗಂಟೆಗೆ ಬಂದು ಕುಂತೀವಿ ನಾವು. ಇಲ್ಲಿ ಬರಾಕತ್ತಾರ ಅಂತ 11 ಗಂಟೆಗೆ ನಾವು ಬಂದು ಕುಂತೀವಿ ರೀ. ಈಗ ಎಷ್ಟು 1:30 ಗಂಟೆಗೆ ಬಂದಾರ ನೋಡ್ರಿ, 1:15ಗೆ. ಯಾರು ಮಾಹಿತಿ ಕೊಟ್ಟರು ನಿಮಗೆ? ನಮ್ಮ ತಂಗಿ, ನಮ್ಮ ಅಣ್ಣನ ಹೆಂಡತಿ ಶಿಗ್ಗೆಮಾರ್ದಾಗ ಅಲ್ಲೇ ಇರ್ತಾರೆ. ಅವ್ರಿಗೆ ಗೊತ್ತಾಗೈತೆ ಅಂತ ರಾತ್ರಿಗೆ. ಯಾವಾಗ ಗೊತ್ತಾಗೈತಿ ನಮಗೆ ಗೊತ್ತಿಲ್ಲ ರೀ. ಮುಂಜಾನೆ ಹೇಳ್ಯಾರ ಅವ್ರು ನಮಗೆ, ನಮ್ಮ ತಂಗಿ. ಇಬ್ರು ಒಟ್ಟಿಗೆ ಒಂದೇ ಬಸ್ನಾಗ ಕೆಲಸ ಮಾಡ್ತಿದ್ರು? ಒಟ್ಟಿಗೆ ಬಸ್ದಾಗ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದಾನೆ. 12 ದಿವಸ ಆಯ್ತು ಕರ್ಕೊಂಡು ಹೋಗಿ. ರಫೀಕ್ ನಮ್ಮ ಅಣ್ಣ, ಸಾದಿಕ್ ನನ್ನ ಮಗ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಬ್ರು? ಈಗ ನಾವು ಹೋಗಿಲ್ರಿ. ಈಗ 12 ದಿವಸ ಆತ್ರಿ ನನ್ನ ಮಗ ಹೋಗಿ. ಅಣ್ಣ ಭಾಳ ದಿವಸ ಆತ್ರಿ ಡ್ರೈವಿಂಗ್ ಮಾಡ್ಸಕ್ಕೆ. ಬಸ್ ದುರಂತ ಆಗೈತಿ, ಬೆಂಕಿ ಹತ್ತೈತಿ, ಸಾಕಷ್ಟು ಜನ ಅದರೊಳಗೆ ಡೆತ್ ಆಗಿದ್ದಾರೆ, ಸತ್ತೋಗಿದ್ದಾರೆ. ಇವರು ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಏನಿಲ್ರಿ, ನಮಗೆ हमारा हिंदी भी बात करते हैं. हमना कौन भी नहीं है हमारा सहारा. हमारा भाई हमारा, हमारी अम्मी बहुत, हमारा भाई बेटा थोड़ा आराम है, भाई हमारा बहुत सीरियस है. हमारा हमना माँ बाप ने उन्नीस बोला था हमना को मर्दांग राशि क्या देने देता सब करता. ಇದಿಷ್ಟು ಗಾಯಾಳು ಸಾದಿಕ್ ಅವರ ತಾಯಿಯವರ ಮಾತು. ಒಂದು ಕಡೆ ಈ ದುರಂತ ನಡೆದಂಥ ಹಿನ್ನೆಲೆಯಲ್ಲಿ ನಮ್ಮ ಸಹೋದರ ರಫೀಕ್ ಹಾಗೂ ಮಗ ಸಾದಿಕ್ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರ್ತಕ್ಕಂಥ ಬಸ್ ದುರಂತ ಪ್ರಕರಣದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಮತ್ತು ಏನು ಕ್ಲೀನರ್
ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ರಫೀಕ್ ಮತ್ತು ಸಾದಿಕ್ ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಎಷ್ಟು ಗಂಟೆಗೆ ಆಯ್ತು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಇದು ಘಟನೆ? ಎಷ್ಟು ಗಂಟೆಗೆ ಆಗೈತೆ ನನಗೆ ಗೊತ್ತಿಲ್ಲ ರೀ. ಅದು ಮುಂಜಾನೆ ಕೇಳಿದ್ರಿ ನಾನು. ನಮಗೆ ಭಾಳ ಇದು ಮಾಡ್ತಾಳೆ ಅಂತ ನನಗೆ ಏನು ಹೇಳಂಗಿಲ್ಲ ರೀ. ಮುಂಜಾನೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಬಂದಾರ ನನಗೆ. ಕೆಮ್ಸಿಗೆ ಹೋಗೋಣ ಬಾ, ಆಕ್ಸಿಡೆಂಟ್ ಆಗೈತೆ ಅಂತ. 11 ಗಂಟೆಗೆ ಬಂದು ಕುಂತೀವಿ ನಾವು. ಇಲ್ಲಿ ಬರಾಕತ್ತಾರ ಅಂತ 11 ಗಂಟೆಗೆ ನಾವು ಬಂದು ಕುಂತೀವಿ ರೀ. ಈಗ ಎಷ್ಟು 1:30 ಗಂಟೆಗೆ ಬಂದಾರ ನೋಡ್ರಿ, 1:15ಗೆ. ಆಗೈತೆ ಅಂತ ಯಾರು ಮಾಹಿತಿ ಕೊಟ್ಟರು ನಿಮಗೆ? ನಮ್ಮ ತಂಗಿ, ನಮ್ಮ ಅಣ್ಣನ ಹೆಂಡತಿ ಶಿಗ್ಗೆ ಮಾಡಿದಾಗ ಅಲ್ಲೇ ಇರ್ತಾರೆ ಅವ್ರು. ಅವ್ರಿಗೆ ಗೊತ್ತಾಗೈತೆ ಅಂತ ರಾತ್ರಿಗೆ. ಯಾವಾಗ ಗೊತ್ತಾಗೈತಿ ನಮಗೆ ಗೊತ್ತಿಲ್ಲ ರೀ. ಮುಂಜಾನೆ ಹೇಳ್ಯಾರ ಅವ್ರು ನಮಗೆ, ನಮ್ಮ ತಂಗಿ. ಇಬ್ರು ಒಟ್ಟಿಗೆ ಒಂದೇ ಬಸ್ನಾಗ ಕೆಲಸ ಮಾಡ್ತಿದ್ರು? ಒಟ್ಟಿಗೆ ಬಸ್ದಾಗ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದಾನೆ. 12 ದಿವಸ ಆತು ಕರ್ಕೊಂಡು ಹೋಗಿ. ರಫೀಕ್ ನಮ್ಮ ಅಣ್ಣ, ಸಾದಿಕ್ ನನ್ನ ಮಗ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಬ್ರು? ಈಗ ನಾವು ಹೋಗಿಲ್ರಿ. ಈಗ 12 ದಿವಸ ಆತ್ರಿ ನನ್ನ ಮಗ ಹೋಗಿ. ಅಣ್ಣ ಭಾಳ ದಿವಸ ಆತ್ರಿ ಡ್ರೈವಿಂಗ್ ಮಾಡ್ಸಕ್ಕೆ. ಬಸ್ ದುರಂತ ಆಗೈತಿ, ಬೆಂಕಿ ಹತ್ತೈತಿ, ಸಾಕಷ್ಟು ಜನ ಅದರೊಳಗೆ ಡೆತ್ ಆಗಿದ್ದಾರೆ, ಸತ್ತೋಗಿದ್ದಾರೆ. ಇವರು ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಏನಿಲ್ರಿ, ನಮಗೆ हम हिंदी भी बात करते हैं. हमना कौन भी नहीं है हमारा सहारा. हमारा भाई संभाला, हमारी अम्मी बहुत, हमारा भाई बेटा थोड़ा आराम है, भाई हमारा बहुत सीरियस है. हमारा हमना माँ बाप ने उन्नीस बोला था हमना को मर्दांग राशि क्या देने को देता सब करता. ಇದಿಷ್ಟು ಗಾಯಾಳು ಸಾದಿಕ್ ಅವರ ತಾಯಿಯವರ ಮಾತು. ಒಂದು ಕಡೆ ಈ ದುರಂತ ನಡೆದಂಥ ಹಿನ್ನೆಲೆಯಲ್ಲಿ ನಮ್ಮ ಸಹೋದರ ರಫೀಕ್ ಹಾಗೂ ಮಗ ಸಾದಿಕ್ನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರ್ತಕ್ಕಂಥ ಬಸ್ ದುರಂತ ಪ್ರಕರಣದ ಹಿನ್ನೆಲೆಯಲ್ಲಿ ಬಸ್ ಚಾಲಕ ಮತ್ತು ಏನು ಕ್ಲೀನರ್ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ರಫೀಕ್ ಮತ್ತು ಸಾದಿಕ್ ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಎಷ್ಟು ಗಂಟೆಗೆ ಆಯ್ತು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಇದು ಘಟನೆ? ಎಷ್ಟು ಗಂಟೆಗೆ ಆಗೈತೆ ನನಗೆ ಗೊತ್ತಿಲ್ಲ ರೀ. ಅದು ಮುಂಜಾನೆ ಕೇಳಿದ್ರಿ ನಾನು. ನಮಗೆ ಭಾಳ ಇದು ಮಾಡ್ತಾಳೆ ಅಂತ ನನಗೆ ಏನು ಹೇಳಂಗಿಲ್ಲ ರೀ. ಮುಂಜಾನೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಬಂದಾರ ನನಗೆ. ಕೆಮ್ಸಿಗೆ ಹೋಗೋಣ ಬಾ, ಆಕ್ಸಿಡೆಂಟ್ ಆಗೈತೆ ಅಂತ. 11 ಗಂಟೆಗೆ ಬಂದು ಕುಂತೀವಿ ನಾವು. ಇಲ್ಲಿ ಬರಾಕತ್ತಾರ ಅಂತ 11 ಗಂಟೆಗೆ ನಾವು ಬಂದು ಕುಂತೀವಿ ರೀ. ಈಗ ಎಷ್ಟು 1:30 ಗಂಟೆಗೆ ಬಂದಾರ ನೋಡ್ರಿ, 1:15ಗೆ. ಆಗೈತೆ ಅಂತ ಯಾರು ಮಾಹಿತಿ ಕೊಟ್ಟರು ನಿಮಗೆ? ನಮ್ಮ ತಂಗಿ, ನಮ್ಮ ಅಣ್ಣನ ಹೆಂಡತಿ ಶಿಗ್ಗೆ ಮಾಡಿದಾಗ ಅಲ್ಲೇ ಇರ್ತಾರೆ ಅವ್ರು. ಅವ್ರಿಗೆ ಗೊತ್ತಾಗೈತೆ ಅಂತ ರಾತ್ರಿಗೆ. ಯಾವಾಗ ಗೊತ್ತಾಗೈತಿ ನಮಗೆ ಗೊತ್ತಿಲ್ಲ ರೀ. ಮುಂಜಾನೆ ಹೇಳ್ಯಾರ ಅವ್ರು ನಮಗೆ, ನಮ್ಮ ತಂಗಿ. ಇಬ್ರು ಒಟ್ಟಿಗೆ ಒಂದೇ ಬಸ್ನಾಗ ಕೆಲಸ ಮಾಡ್ತಿದ್ರು? ಒಟ್ಟಿಗೆ ಬಸ್ದಾಗ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದಾನೆ. 12 ದಿವಸ ಆತು ಕರ್ಕೊಂಡು ಹೋಗಿ. ರಫೀಕ್ ನಮ್ಮ ಅಣ್ಣ, ಸಾದಿಕ್ ನನ್ನ ಮಗ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಬ್ರು? ಈಗ ನಾವು ಹೋಗಿಲ್ರಿ. ಈಗ 12 ದಿವಸ ಆತ್ರಿ ನನ್ನ ಮಗ ಹೋಗಿ. ಅಣ್ಣ ಭಾಳ ದಿವಸ ಆತ್ರಿ ಡ್ರೈವಿಂಗ್ ಮಾಡ್ಸಕ್ಕೆ. ಬಸ್ ದುರಂತ ಆಗೈತಿ, ಬೆಂಕಿ ಹತ್ತೈತಿ, ಸಾಕಷ್ಟು ಜನ ಅದರೊಳಗೆ ಡೆತ್ ಆಗಿದ್ದಾರೆ, ಸತ್ತೋಗಿದ್ದಾರೆ. ಇವರು ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಏನಿಲ್ರಿ, ನಮಗೆ हम हिंदी भी बात करते हैं. हमना कौन भी नहीं है हमारा सहारा. हमारा भाई संभाला, हमारी अम्मी बहुत, हमारा भाई बेटा थोड़ा आराम है, भाई हमारा बहुत सीरियस है. हमारा हमना माँ बाप ने उन्नीस बोला था हमना को मर्दांग राशि क्या देने को देता सब करता. ಇದಿಷ್ಟು ಗಾಯಾಳು ಸಾದಿಕ್ ಅವರ ತಾಯಿಯವರ ಮಾತು. ಒಂದು ಕಡೆ ಈ ದುರಂತ ನಡೆದಂಥ ಹಿನ್ನೆಲೆಯಲ್ಲಿ ನಮ್ಮ ಸಹೋದರ ರಫೀಕ್ ಹಾಗೂ ಮಗ ಸಾದಿಕ್ನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.